ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದ, ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳು ಎಲ್ಲ ಕರ್ಮಗಳನ್ನು ಮಾಡ್ತಾ ಇರ್ತವೆ. ಆದರೆ ತನ್ನ ಆತ್ಮನಲ್ಲಿರ್ತಕ್ಕಂಥ ಪರಮಾತ್ಮ ಯಾವುದನ್ನೂ ಮಾಡಲ್ಲ ಅಂತ ಯಾರು ಸರಿಯಾದ ರೀತಿಯಲ್ಲಿ ತಿಳ್ಕೊತಾರೋ ಅವನೇ ನಿಜವಾಗಿ ತಿಳಿದವನು ಅಂತ ಹೇಳಿದ. ಏಕೆಂದರೆ ಎಲ್ಲ ಆತ್ಮಗಳಲ್ಲೂ ಕೂಡ ಭಗವಂತ ಇದ್ದಾನೆ. ಆದರೆ ನಮ್ಮ ಕರ್ಮಾದಿಗಳನ್ನು ಮಾಡ್ತಕ್ಕಂಥವೆಲ್ಲವೂ ಕೂಡ, ಎಲ್ಲ ರೀತಿಯ ಕರ್ಮಗಳನ್ನು ಮಾಡುವು ನಮ್ಮೊಳಗಿನ ಇಂದ್ರಿಯಗಳು, ದೇಹ, ಬುದ್ಧಿ, ಮನಸ್ಸು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾದ್ದು ಸರಿಯಾದ ಒಂದು ಮಾರ್ಗ ಅಂತ ಹೇಳಿದ್ದ. ಮತ್ತೆ ಮುಂದುವರೆದು 31-32ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಅನಾದಿತ್ವಾನ್ ನಿರ್ಗುಣತ್ವಾತ್ ಪರಮಾತ್ಮಾಯಮವ್ಯಯಃ ಶರೀರಸ್ಥೋಪಿ ಕೌಂತೇಯ ನ ಕರೋತಿ ನ ಲಿಪ್ಯತೆ ಅಂತ ಹೇಳ್ತಾ ಇದ್ದಾನೆ. ಹೇ ಅರ್ಜುನ, ಅನಾದಿಯಾಗಿರುವುದರಿಂದ ಮತ್ತು ನಿರ್ಗುಣನಾಗಿರುವುದರಿಂದ ಮತ್ತು ಅವ್ಯಯನೂ ಆಗಿರತಕ್ಕಂಥ ಪರಮಾತ್ಮ ಎಲ್ಲರ ಶರೀರಗಳಲ್ಲಿದ್ದರೂ ಕೂಡ ಯಾವ ಕರ್ಮವನ್ನು ಮಾಡುವುದಿಲ್ಲ ಮತ್ತು ಯಾವುದಕ್ಕೂ ಅಂಟುವುದಿಲ್ಲ. ಎಲ್ಲರೊಳಗಿರ್ತಕ್ಕಂಥ ಪರಮಾತ್ಮ, ಆತ್ಮನಲ್ಲಿರ್ತಕ್ಕಂಥ ಪರಮಾತ್ಮ, ಎಲ್ಲರೊಳಗೂ ಪರಮಾತ್ಮ ಇದ್ದಾನೆ ಅಂತಕ್ಕಂಥದ್ದು ನಿರ್ಧಾರ ಆಗೋಯಿತು ಈ ಹಿಂದೆನೇ. ಆ ಪರಮಾತ್ಮ ಯಾವುದಕ್ಕೂ ಅಂಟೋದಿಲ್ಲ. ಯಾಕೆಂದರೆ ಯಾವ ಕರ್ಮವನ್ನೂ ಮಾಡೋದಿಲ್ಲ. ಮಾಡೋವೆಲ್ಲ ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು, ಬುದ್ಧಿ. ಹಾಗಾಗಿ ಭಗವಂತ ಎಲ್ಲರೊಳಗೂ ಕೂಡ ಆತ್ಮನಾಗಿದ್ದರೂ ಕೂಡ, ಆತ್ಮರೂಪದಲ್ಲಿದ್ದರೂ ಕೂಡ ಯಾವುದನ್ನೂ ಮಾಡುವುದಿಲ್ಲ. ಕೇವಲ ಸಾಕ್ಷಿಯಾಗಿರ್ತಾನೆ ಭಗವಂತ. ಯಾವುದಕ್ಕೂ ಅಂಟೋದಿಲ್ಲ. ಕರ್ಮದಿಂದ ಬರ್ತಕ್ಕಂಥ ಫಲಗಳಿಂದಲೂ ಕೂಡ ಆ ಆತ್ಮ ಅಂತಕ್ಕಂಥದ್ದು ಹಿಗ್ಗೋದು ಇಲ್ಲ ಮತ್ತು ಕುಗ್ಗೋದು ಇಲ್ಲ. ಮತ್ತೆ ಮುಂದುವರೆದು, ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಸರ್ವವ್ಯಾಪಿಯಾದ ಆಕಾಶ, ಇಲ್ಲೆಲ್ಲ ಆಕಾಶ ಇದೆ, ಹೊರಗೆ ಒಳಗೆ ಎಲ್ಲ ಕಡೆ ಇದೆ. ಆ ಆಕಾಶ ಅತ್ಯಂತ ಸೂಕ್ಷ್ಮವಾಗಿದ್ದರೂ ಕೂಡ ಅದು ಹೇಗೆ ಯಾವುದಕ್ಕೂ ಅಂಟೋದಿಲ್ವೋ ಹಾಗೆ ಎಲ್ಲ ದೇಹಗಳಲ್ಲಿದ್ದರೂ ಕೂಡ ಆತ್ಮಕ್ಕೆ ಯಾವುದೂ ಕೂಡ ಅಂಟೋದಿಲ್ಲ ಅಂತ ಮತ್ತೆ ಹೇಳ್ತಾ ಇದ್ದಾರೆ. ಆಕಾಶಕ್ಕೆ ಹೋಲಿಕೆಯನ್ನು ಮಾಡಿ ಹೇಳ್ತಾ ಇದ್ದಾನೆ. ಆಕಾಶ ಅಂದರೆ ನಮಗೆ ಹೊರಗೆ ಕಾಣುವಂಥ ಬಾಹ್ಯಾಕಾಶ ಒಂದೇ ಅಲ್ಲ, ಪ್ರತಿಯೊಂದರಲ್ಲೂ ಆಕಾಶ ಇದೆ. ಒಂದು ಪಾತ್ರೆಯಲ್ಲಿದೆ, ಖಾಲಿ ಪಾತ್ರೆಯಲ್ಲಿ, ಒಂದು ಕೋಣೆಯಲ್ಲಿದೆ. ಎಲ್ಲ ಕಡೆ ಇರ್ತಕ್ಕಂಥ ಆಕಾಶ ಅಂತಕ್ಕಂಥದ್ದಕ್ಕೆ ಒಳ್ಳೆಯದು, ಕೆಟ್ಟದ್ದು ಎಲ್ಲವೂ ಬಂದು ಬೀಳ್ತಾ ಇರ್ತವೆ. ಆ ಆಕಾಶದಲ್ಲಿ ಒಳ್ಳೆಯ ಗಾಳಿ, ಕೆಟ್ಟ ಗಾಳಿ, ಒಳ್ಳೆಯ ಪದಾರ್ಥಗಳು, ಸುವಾಸನೆಯಿಂದ ಕೂಡಿರುವು, ದುರ್ವಾಸನೆಯಿಂದ ಕೂಡಿ ಎಲ್ಲ ಥರದ್ದು ಇರುತ್ತೆ. ಆದರೆ ಯಾವುದಕ್ಕೂ ಅಂಟೋದಿಲ್ಲ. ಹಾಗೆಯೇ ಎಲ್ಲರಲ್ಲೂ ಕೂಡ ಪರಮಾತ್ಮ ಇದ್ದರೂ ಕೂಡ ಅವನು ಯಾವುದಕ್ಕೂ ಅಂಟೋದಿಲ್ಲ. ಎಲ್ಲ ಜೀವಿಗಳಲ್ಲಿದ್ದರೂ ಕೂಡ ಯಾವುದಕ್ಕೂ ಭಗವಂತ ಅಂಟೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ಭಗವಂತ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.